ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಎಐಟಿಯುಸಿ ನೇತೃತ್ವದಲ್ಲಿ ತಾಲೂಕಿನ ಬಿಸಿಯೂಟ ಕಾರ್ಯಕರ್ತೆಯರು ತಮ್ಮ 16 ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜೂನ್ 20ರಂದು ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರರ ಮುಖಾಂತರ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ. ಅವರು ಪಟ್ಟಣದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸ್ಮಾರಕದಿಂದ ಪ್ರತಿಭಟನೆ ಮೆರವಣಿಗೆ ಪ್ರಾರಂಭಿಸಿ ಪಟ್ಟಣದ ಪ್ರಮುಖ ಬೀದಿಗಳು, ವೃತ್ತಗಳ ಮೂಲಕ ಸಾಗಿ ತಾಲೂಕಾ ಆಡಳಿತ ಸೌಧವನ್ನು ತಲುಪಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ತಮ್ಮ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿದರು. ನಂತರ ಮುಖಂಡರಾದ ಎಚ್ ವೀರಣ್ಣ ನೇತೃತ್ವದಲ್ಲಿ ತಹಶೀಲ್ದಾರರಾದ ವಿ.ಕೆ. ನೇತ್ರಾವತಿ ಅವರಿಗೆ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದರು. ವರದಿ ವಿ.ಜಿ. ರುಷ್ಪೇಂದ್ರ, ಕೂಡ್ಲಿಗಿ. ಇವ್ರ ಮೇಲೆ ಅಧಿಕಾರ ಚಲಾಯಿಸ್ತಾರೆ, ನಿಮ್ಮನ್ನ ಕೆಲಸ ತೆಗಿತೀವಿ, ಪಾಪ ಕೆಲಸ ಹೋಗುತ್ತೆ ಅಂತೇಳಿ ಇವತ್ತು ಬಾಯಿ ಮುಚ್ಕೊಂಡು ಅವ್ರು ಮಾಡುವ ಕಳ್ಳಾಟಗಳಿಗೆ ಸುಮ್ಮನೆ ಇರಬೇಕಾಗುತ್ತೆ. ಅಧಿಕಾರಿಗಳೇ ಶಾಮೀಲಾದಾಗ ಇನ್ನ ಸಾಮಾನ್ಯರು ಯಾರು? ಈ ಪರಿಸ್ಥಿತಿಯಲ್ಲಿ ಇದಕ್ಕೆ ತಾಲೂಕು ಪಂಚಾಯತಿ ಇಒ ಮತ್ತು ಬಿಸಿಯೂಟ ಯೋಜನೆ ನಿರ್ದೇಶಕರು ಮತ್ತು ಜಿಲ್ಲಾ ಪಂಚಾಯತಿ ಸಿಒ, ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಮಿತಿ ಸದಸ್ಯರ ಒಂದು ಆಯೋಗ, ಇಡೀ ತಾಲೂಕಿನ ಪ್ರತಿ 1 ಕ್ವಿಂಟಾಲಿಗೆ ಅಕ್ಕಿ 10 ಕ್ವಿಂಟಾಲ್ ಕಡಿಮೆ ಬರುತ್ತೆ. ಆಮೇಲೆ ಈ ತಿಂಗಳು ಮಾಡುವ ರೇಷನ್ನು ಹಿಂದಿನ ತಿಂಗಳನ್ನ ಈ ತಿಂಗಳಲ್ಲಿ ಮಾಡಬೇಕಾಗಿದೆ. ಜನವರಿ ತಿಂಗಳ ರೇಷನ್ನು ಫೆಬ್ರವರಿಯಲ್ಲಿ ಮಾಡಬೇಕಾಗುತ್ತೆ. ಫೆಬ್ರವರಿ ತಿಂಗಳ ರೇಷನ್ನು ಮಾರ್ಚ್ನಲ್ಲಿ ಮಾಡಬೇಕಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ನಾವು ಈ ಅನ್ಯಾಯವನ್ನು ವಿರೋಧಿಸಿ ಇವತ್ತು ಮನವಿ ಕೊಡ್ತಿದ್ದೀವಿ. ಈ ಕಾರಣಕ್ಕಾಗಿ ಮನವಿಯನ್ನು ಓದುತ್ತಾ ಇಲ್ಲಿ ಬರೇ ನಾವು ಪ್ರತಿ ಸಾರಿ ಬರ್ತೀವಿ, ಹೋರಾಟ ಮಾಡ್ತೀವಿ, ಬಿಸಿಲಲ್ಲಿ ಘೋಷಣೆ ಕೂಗ್ತೀವಿ, ಆದ್ರೆ ಫಲಕಾರಿ ರಾಜ್ಯ ಮಟ್ಟದ ಸಂಬಳ ಹೆಚ್ಚಳ ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರ. ಆದ್ರೆ ತಮ್ಮ ಇಲಾಖೆ ವ್ಯಾಪ್ತಿರುವ ಸಮಸ್ಯೆಗಳನ್ನು ಯಾಕೆ ಇವರು ಬಗೆಹರಿಸ್ತಾ ಇಲ್ಲ? ನಾನು ಈಗಾಗಲೇ ತಹಸೀಲ್ದಾರ್ ಮೇಡಮ್ ಅವರನ್ನ ಫೋನ್ ಸಂಪರ್ಕದಲ್ಲಿ ಮಾಡಿದಾಗ ಮಾತಾಡಿದೆ. ಮೇಡಮ್, ಪದೇ ನಾವು ಕೊಡ್ತಾ ಇದೀವಿ, ಯಾಕೆ ನಮ್ಮ ಕಾರ್ಯಕರ್ತೆಯರನ್ನ ಮತ್ತು ಅಧಿಕಾರಿಗಳನ್ನ ಒಂದು ಸಭೆ ಕರೀರಿ ಅಂತೇಳಿ ಆಂಜನೇಯ ಸಾಹೇಬ್ ಜೊತೆ ಸಭೆ ಕರೀತೀನಿ ಅಂತ ಹೇಳಿದ್ದಾರೆ. ಸಭೆ ಕರೆದು ಸಮಸ್ಯೆಗಳನ್ನ ಬಗೆಹರಿಸಬೇಕು. ಇಲ್ಲ ಅಂದ್ರೆ ನಾವು ಇಲ್ಲೇ ತಾಲೂಕು ಶಾಮಿಯನ್ನೇನು ಹಾಕೋದಿಲ್ಲ, ಇಲ್ಲೇ ಕುಂತು ನಾವು ಧರಣಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಈ ಮನವಿಯನ್ನ ಓದೋದ್ರ ಮೂಲಕ ಈಗಾಗಲೇ ನಮ್ಮ ಮನವಿ ಸ್ವೀಕಾರ ಮಾಡಲಿಕ್ಕೆ ನಮ್ಮ ತಾಲೂಕು ಅಧಿಕಾರಿಗಳ ಮೂಲಕ ಮತ್ತು ಸಹಾಯಕ ನಿರ್ದೇಶಕರ ಅನುಪಸ್ಥಿತಿಯಲ್ಲಿ ಅವರು ಬಂದಿದ್ದಾರೆ. ಬಿಸಿಯೂಟ ಯೋಜನೆ ಅಧಿಕಾರಿಗಳು ಅವರಿಗೆ ಮನವಿ ನಮ್ಮ ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗಮ್ಮ ಅವರು ಗಟ್ಟಿಗೆ ಎಲ್ಲರಿಗೂ ಕೇಳಂಗೆ ಮನವಿ ಓದಿ ಕೊಡಬೇಕಂತೇಳಿ ಆ ಕಡೆ ಬರ್ರಿ.